ಹಲೋ ಫ್ರೆಂಡ್ಸ್, ನಾವಿವತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀವಿ. ಅದಕ್ಕೆ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡಿಕೊಬೇಕು. ಈ ರೀತಿಯಾಗಿ ಯಾರಿಗೆ ತಟ್ಟಕ್ಕೆ ಬರಲ್ಲ, ಈಸಿಯಾಗಿ ಉದ್ದೋದು ಹೇಗೆ ಅಂತ ನಾವು ಮಾಡ್ತಿದ್ದೀವಿ. ಇದು ಒಂದು ಸ್ವಲ್ಪ ಕುದಿ ಬರಬೇಕು. ಈ ರೀತಿ ಮಾಡೋಣ. ಈ ರೀತಿ ಕಲಸಿ ಕ್ಲೀನಾಗಿ ಸ್ವಲ್ಪ ಕುದಿ ಬಂದ ಮೇಲೆ ನಾವು ಹಿಟ್ಟು ಹಾಕೋಣ. ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ, ಕುದೀತಾ ಇದೆ. ಈಗ ನಾವು ಇದನ್ನು ಇಳಿಸ್ಕೊಳ್ಳೋಣ. ನಾವು ಇದಕ್ಕೆ ಹಿಟ್ಟು ಹಾಕ್ಕೊಂಬಿಡೋಣ. ಹಿಟ್ಟು ಹಾಕ್ಕೊಂಡು ಹದವಾಗಿ ಕಲಿಸ್ಕೊಂಬಿಡೋಣ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನಾದ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀವಿ. ಇದನ್ನು ಈಗ ಚಪಾತಿ ಉದ್ದಂಗೆ ಉದ್ದೋಣ. ಈ ರೀತಿಯಾಗಿ ನಾವು ಉದ್ಕೋಬೇಕು. ತಟ್ಟೋದೇ ಬೇಡ, ಈಸಿಯಾಗಿ ಚಪಾತಿ ರೀತಿಯಾಗಿ ರೊಟ್ಟಿನ ನಾವು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ. ನೋಡಿ ಫ್ರೆಂಡ್, ನಾವು ಚಪಾತಿ ರೀತಿಯಾಗಿ ಜೋಳದ ರೊಟ್ಟಿಯನ್ನು ಚೆನ್ನಾಗಿ ಲಟ್ಟಿಸ್ಕೋಬೋದು, ಅರಿಯೋದಿಲ್ಲ. ತುಂಬ ಚೆನ್ನಾಗೇ ಬರುತ್ತೆ, ಈಸಿಯಾಗಿ. ತಟ್ಟೋದು ಅವಶ್ಯಕತೆಯೇ ಇಲ್ಲ. ಈಗ ಹಂಚಿಟ್ಕೊಂಡಿದ್ದೀನಿ. ಒಂದು ಬಟ್ಲಲ್ಲಿ ನೀರು ಮತ್ತು ಒಂದು ಬಟ್ಟೆನ ಇಟ್ಕೊಂಡು ಅದಕ್ಕೆ ಒತ್ತಬೇಕು. ಈಗ ರೊಟ್ಟಿ ಹಾಕಿದ್ದೀನಿ. ಇದಕ್ಕೆ ಈ ರೀತಿಯಾಗಿ ಸ್ವಲ್ಪ ನೀರು ಸವರಬೇಕು. ಈಗ ಬೇಯಲಿಕ್ಕೆ ಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಎರಡು ಕಡೆನೂ ನಾವು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್, ಜೋಳದ ರೊಟ್ಟಿ ರೆಡಿಯಾಗಿದೆ.
ಎಷ್ಟು ಸ್ಮೂತಾಗಿ ನೋಡಿ, ಎಷ್ಟು ಸ್ಮೂತಾಗಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.